ನಮಸ್ತೆ, ವೆಲ್ಕಮ್ ಟು ಶಿಲ್ಪಾ ಕೃಷ್ಣ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ. ಇವತ್ತೊಂದು ಸರ್ಪ್ರೈಸ್ ಇದೆ ನಿಮಗೆ. ಇವತ್ತು ಎಲ್ಲಿ ಹೋಗ್ತಿದ್ದೀನಿ ಗೊತ್ತಾ? ಬ್ಯಾಗ್ ಹಾಕೊಂಡಿದ್ದು ನೋಡಿ. ಇವತ್ತು ನಿಮ್ಮ ಹೇಳಿ ಕರ್ಕೊಂಡು ಹೋಗ್ತಿದ್ದೀನಿ ಗೊತ್ತಾ? ಸರ್ಪ್ರೈಸ್ ಬನ್ನಿ ತೋರಿಸ್ತೀನಿ. ಓಕೆ ಗೈಸ್, ನಿಮ್ಗೆ ನಾವು ಆವಾಗಲೇ ಹೇಳಿದ್ವಲ್ಲೇನೋ ಸರ್ಪ್ರೈಸ್ ಇದೆ ಅಂತ ಹೇಳ್ಬಿಟ್ಟು. ಸರ್ಪ್ರೈಸ್ ಏನು ಅಂತ ನಿಮಗೆ ಗೊತ್ತಾಗಬೇಕು ಅಂತಂದರೆ ಈ ವ್ಲಾಗ್ನ ಕಂಪ್ಲೀಟಾಗಿ ಎಂಡ್ ತನಕ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸದ್ಯಕ್ಕೀಗ ನಾವು ಅಶೋಕ ಪಿಲ್ಲರಿಂದ ಆಟೋ ಹೊತ್ಕೊಂಡು ಎಲ್ಲಿಗೆ ಹೋಗ್ತಾ ಇದ್ದೀವಿ ಗೊತ್ತಾ? ಸ್ಯಾಟ್ಲೈಟಿಗೆ ಹೋಗ್ತಾ ಇದ್ದೀವಿ. ಸ್ಯಾಟ್ಲೈಟಿಗೆ ಏತಕ್ಕೆ ಹೋಗ್ತಾ ಇದ್ದೀರಾ, ಏನು ಸ್ಪೆಷಲು ಅಂತ ನಿಮಗೆ ಗೊತ್ತಾಗಬೇಕು ಅಂತಂದರೆ ಕೊನೆ ತನಕ ನೋಡಿದ್ರೆ ಗೊತ್ತಾಗುತ್ತೆ. ಸದ್ಯಕ್ಕೀಗ ನಾವು ಆನ್ ದ ವೇಲಿದ್ದೀವಿ. ಆ್ಯಕ್ಚುಲಿ ಬಸ್ ಕೂಡ ಇತ್ತು ನಮಗೆ ಸ್ಯಾಟ್ಲೈಟ್ಗೆ ಹೋಗೋಕ್ಕೆ. ಅದೇ ನಾವು ಯಾವಾಗಲೂ ಆಟೋದಲ್ಲೇ ಹೊರಡ್ತೀವಿ. ಯಾವಾಗಲೂ ಆಟೋನೇ ನಮಗೆ ಬೇಗ ಹೋಗ್ಬಿಡ್ತೀವಿ. ಈ ಬಸ್ ಅಂತಂದರೆ ಸ್ವಲ್ಪ ಲೇಟ್ ಆಗುತ್ತೆ, ಅಲ್ಲಿ ಇಲ್ಲಿ ಸ್ಟಾಪ್ ಕೊಟ್ಕೊಂಡಿದ್ರೆ. ಹಾಗಾಗಿ ನಾವು ಸ್ಯಾಟ್ಲೈಟಿಗೆ ಬಂದು KSRTC ಬಸ್ ಹತ್ಕೊಂಡು ಹೊರಟಿದ್ದೀವಿ. ಯಾವ ಬಸ್ ಸ್ಟ್ಯಾಂಡ್ ಅಂತ ಗೆಸ್ ಮಾಡಿ ಗೈಸ್. ನಾವಂತೂ ಊರಿಗೇನಾರು ಹೋಗ್ಬೇಕಂತಂದರೆ ಇಲ್ಲೇ ಬಂದು ಇಲ್ಲಿ ಇರೋ ಬಸ್ ಹತ್ಕೊಂಡು ಹೋಗಬೇಕು. ಏನಾದ್ರು ಗೆಸ್ ಇದ್ದರೆ, ಏನಾದ್ರು ಐಡಿಯಾ ಇದೆ ಯಾವ ಬಸ್ ಸ್ಟ್ಯಾಂಡ್ ಅಂತ ಕಮೆಂಟ್ ಮಾಡಿ. ಎಲ್ರಿಗೂ ಗೊತ್ತಿರುತ್ತೆ ಅಂದ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಗೋಬಿ ತಿನ್ನಬೇಕು ಅನ್ನಿಸ್ತದೆ, ಅದಕ್ಕೆ ಗೋಬಿ ತಿನ್ನೋಕೆ ಬಂದಿದ್ದೀವಿ. ಗೋಬಿ ಮತ್ತು ಫ್ರೈಡ್ ರೈಸು. ಸ್ವಲ್ಪ ಪರ್ಚೇಸಿಂಗ್ ಇತ್ತು ಟೌನಲ್ಲಿ ಅಂತ ಹೇಳ್ಬಿಟ್ಟು ಪರ್ಚೇಸಿಂಗ್ ಅಂತ ಹೋಗ್ತಾ ಇದ್ದೀವಿ. ಹಾಗೆ ಸ್ವಲ್ಪ ಕಬ್ಬಿನ ಹಾಲು ಜ್ಯೂಸ್ ಕುಡಿಬೇಕು ಅನ್ನಿಸ್ತು, ಕುಡಿದ್ವಿ. ಚೆನ್ನಾಗಿರುತ್ತೆ ಇಲ್ಲಿ ಕಬ್ಬಿನ ಹಾಲು ಜ್ಯೂಸು. ಹಾಗೆ ಸ್ವಲ್ಪ ಬಸ್ ಹತ್ಕೊಂಡ್ವಿ. ಅಲ್ಲಿಂದನೇ ಆ ಬಸ್ ಸ್ಟ್ಯಾಂಡಿಂದನೇ ಎಲ್ಲ ನೋಡಿ ತುಂಬ ರಶ್ ಇತ್ತು. ಅದು ಸ್ಯಾಟರ್ಡೇ ಬೇರೆ ಅಲ್ವಾ, ಅದಕ್ಕೆ ತುಂಬ ಅಂದರೆ ತುಂಬ ರಶ್ ಇತ್ತು. ರಶ್ಶು ಅಲ್ಲಿ ಇಲ್ಲಿ ಕುತ್ಕೊಂಡು ವೀಡಿಯೋ ಮಾಡ್ಕೊಂಡಿದ್ದೀವಿ. ನೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು. ನಮಗಂತೂ ಅಲ್ಲಿ ಇಲ್ಲಿ ಕೊನೆಗೂ ನಾವು ಬಂದ್ವಿ ನಮ್ಮ ಮನೆಗೆ, ನಮ್ಮ ಅತ್ತೆ ಮನೆಗೆ. ಸೊ ನಾನು ಬಂದಿದ್ದು ಚನ್ನಪಟ್ಟಣದಿಂದ ಈಗ ನಮ್ಮ ಮನೆಗೆ ಬಂದಿದ್ದೀವಿ. ಹಿಂಗೆ ತೋರಿಸ್ತೀನಿ ಇವತ್ತು ಏನು ನಡೀತೆ, ನಾಳೆ ಏನು ನಡೀತೆ ಅಂತೆಲ್ಲ ನಿಮಗೆ ವಿಡಿಯೋ ತೋರಿಸ್ತೀನಿ. ಇವತ್ತು ಹೇಳ್ತೀನಿ, ಇವರು ನನ್ನ ಅತ್ತೆ. ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ದಯವಿಟ್ಟು. ಆದರೆ ಸ್ಪೆಷಲ್ ಏನಂದರೆ ನಾನು ಹೇಳ್ತಾ ಇರೋದು ಸರ್ಪ್ರೈಸ್ ಏನಂದರೆ ಅದನ್ನು ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಏನು ಅನ್ನೋದು. ಸದ್ಯಕ್ಕೆ ಇವತ್ತಿಗೆ ಇದು ಲಾಗ್ ಆಗಿದೆ. ಓಕೆ, ಬಾಯ್.